ಅನ್ನೂರು ತಾಲೂಕು ದೋಮರಪಾಳ್ಯದಲ್ಲಿ ವಾಸವಾದಂಥ 4 ಜನ ಆ ಕಾವೇರಿ ವನ್ಯಜೀವ ಧಾಮಕ್ಕೆ ಬೆಳಿಗ್ಗೆ ಹಸು ಕಳೆದೋಯ್ತು ಅಂದ್ಬಿಟ್ಟು ಇವರೆಲ್ಲ ಹೋಗಿ ಒಳಗಡೆ ಹುಡ್ಕೊಂಡು ಹೋಗಿದ ಮೇಲೆ ಸುಮಾರು ಬೆಳಿಗ್ಗೆ ಆ ವಾಚರ್ಗಳಿಗೆ ಯಾರು ಮಾಹಿತಿ ಕೊಟ್ಟರು? ಸುಮ್ಮನೆ ಹೋಗಲ್ಲ, ಎಲ್ಲ ಇವರು ಒಂದು ಇಸ್ತಿ ಅಂತ ತಿಳಿದುಕೊಂಡೇ ಹೋಗೋದು, ಸುಮ್ಮನೆ ಹೋಗಲ್ಲ. ಒಳ್ಳೆ ಮಾಹಿತಿ ಯಾರೋ ಕೊಟ್ಟಿದ್ದಾರೆ, ತುಂಬ ದಿನಗಳಿಂದ ವಾಚ್ ಮಾಡ್ತಾ ಇದ್ದಾರೆ ಅಂತ ಆ ಫಾರೆಸ್ಟ್ ಅವರು. ಆಗಸ್ಟ್ 15ರಂದು ಬೆಳಿಗ್ಗೆ 5 ಗಂಟೆಗೆ ಏನಾಗಿದೆ ಅಂದರೆ, ಇವರು ಈ ಕಡೆ ಹೋಗಿದ್ದಾರೆ, ಅವರು ಆ ಕಡೆ ಬಂದು ಸಿಕ್ಕಿ ಎನ್ಕೌಂಟ್ರ್ ಮಾಡಿಬಿಟ್ಟಿದ್ದಾರೆ ಫಾರೆಸ್ಟ್ ಅವರು ವಾಚರ್ಗಳು. ಅದರಲ್ಲಿ 3 ಜನ ಸ್ಪಾಟಲ್ಲೇ ಮೃತಪಟ್ಟರು. ಇನ್ನೊಬ್ಬ ಆತ ಏನೋ ಕಾಲಿಗೇನೋ ಏಟು ಗುಂಡೆ ಬಿದ್ದು ಅಂತ ಓಡೋಗಿ ಹಾಸ್ಪಿಟ್ಲಲ್ಲಿ ಎಲ್ಲೋ ಯಾರ ಸಹಾಯದಿಂದ ಹೋದ್ನೋ ಗೊತ್ತಿಲ್ಲ. ಇವತ್ತು ಕಾಲಿಗೇನಾದರೂ ಗುಂಡೇನ ಬಿದ್ದುಬಿಟ್ರೆ ಸಡನ್ನಾಗಿ ಹೋಗಲ್ಲ, ಅಲ್ಲಿ ಹೋಗಿ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಪಾಪ ಇವತ್ತು ತನಿಖಾ ಅಧಿಕಾರಿಗಳಿಗೆ ಮುಂದೆ ಹಾಜರಾಗಿ ಮಾಹಿತಿಗಳು ಕೊಟ್ಟರು. ಅಲ್ಲಿ ಏನೇನು ಘಟನೆ ಆಯ್ತಲ್ಲ ಅದು ತಿಳಿಸ್ತೀನಿ ನಿಮಗೆ. ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಆಗಸ್ಟ್ 15ರಂದು ಅನ್ನೂರು ತಾಲೂಕಿನ ದೋಮರಪಾಳ್ಯ ಸಮೀಪ ಕಾವೇರಿ ವನ್ಯಜೀವ ಅಭಯಾರಣ್ಯದಲ್ಲಿ ನಡೆದಂಥ ಘಟನೆ ಗುಂಡಿನ ಚಕಮಕಿ. ಅದರಲ್ಲಿ ಮೃತಪಟ್ಟವರು 3 ಮಂದಿ: ಆಂಟೋನಿ ಸ್ವಾಮಿ, ಜಾನ್ ರೋಯ್ಸ್ ಪೀಟರ್, ಕುಮಾರ್ ಸವರಪ್ಪನ್. ಅದರಲ್ಲಿ ಪರಾರಿಯಾದಂಥ ವ್ಯಕ್ತಿ ಜೋಸಿಫ್ ಮಹಿಮಾ ದಾಸ್. ಇವತ್ತಿಗೂ ಟ್ಯಾಲಿ ಮಾಡಿ ನೋಡಿದ್ರೆ ವೀರಪ್ಪಂದು ಘಟನೆ ನೆನಪಾಗುತ್ತೆ. ಈ ಕೇಸು ಜಾಸ್ತಿ ನಿಲ್ಲಲ್ಲ. ಇದು ಈ ಪೊಲೀಸು ವಾಚರ್ಗಳಿದಾರಲ್ಲ ಅವ್ರ ಪರವಾಗಿ ಗೆಲ್ಬೋದು, ಹೇಳೋಕ್ಕಾಗಲ್ಲ. ನಾನೊಂದು ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ಇವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಇವತ್ತು ಫಾರೆಸ್ಟ್ಗಳಲ್ಲಿ ಎಷ್ಟೋ ಜನಗಳು ದನ ಮೇಸಕ್ಕೂ ಹೋಗ್ತಾರೆ, ಕುರಿ ಮೇಸಕ್ಕೂ ಹೋಗ್ತಾರೆ, ಎಮ್ಮೆ ಮೇಸಕ್ಕೂ ಹೋಗ್ತಾರೆ, ಆ ಮೇಕಗಳು ಹೊಡ್ಕೊಂಡು ಹೋಗ್ತಾರೆ, ಅದು ಬೇರೆ ವಿಷಯ. ಈ 4 ಜನಗಳು ಈ ಹಸು ಕಳೆದೋಯ್ತು ಅಂದ್ಬಿಟ್ಟು ಹುಡ್ಕೊಳಕ್ಕೆ ಹೋಗಿದ್ದಾರೆ. ನಾನು ಹೇಳೋದೇನು ಗೊತ್ತಾ, ಫಾರೆಸ್ಟ್ ಒಳಗಡೆ ಹೋಗೋಕ್ಕೆ ಮೊದಲು ಇವರು ಪರ್ಮಿಷನ್ ತೆಗೆದುಕೊಂಡು ಅವರ ಜೊತೆಯಲ್ಲಿ ಯಾರಾದರೂ ಈ ಫಾರೆಸ್ಟ್ ವಾಚರ್ಗಳನ್ನ ಕರ್ಕೊಂಡೋಗಿದ್ದಿದ್ರೆ ಇವತ್ತು ಆ 3 ಜನಗಳು ಬದುಕಿತಾ ಇದ್ದು ಖಂಡಿತವಾಗ್ಲು. ಇದು 100% ಸತ್ಯ. ಯಾರೋ ಆ 3 ಜನ ಮೃತಪಟ್ರಲ್ಲ, ಆ ಊರಿನ ಶಾಸಕರಾಗ್ಬೋದು ಬಂದು ಎಲ್ಲ ತಲಾಕು 15 ಲಕ್ಷ ಕೊಟ್ಟಿದ್ದಾರಂತ ಹೇಳಿದ್ರು. ಸರ್ಕಾರದಿಂದ 5 ಲಕ್ಷ ಕೊಟ್ಟು ಇವ್ರ ಕೈಯಿಂದ 10 ಲಕ್ಷ ಕೊಟ್ಟಿದ್ದಾರೆ. ಅದು ಸಂತೋಷ. ಒಬ್ಬ ಮನುಷ್ಯನಿಗೆ ಎಷ್ಟೇ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಬೆಲೆ ಕಟ್ಟೋಕ್ಕಾಗಲ್ಲ. ಬದುಕಿದ ಮೇಲೆ ಅದು ಡಬಲ್ ಸಂಪಾದನೆ ಮಾಡ್ಬೋದು. ಇವತ್ತು ಆ ಮೃತಪಟ್ಟಂಥ ಕುಟುಂಬ ಆಗ್ಬೋದು, ಅವರು ತಮಿಳ್ನಾಡಾಗಲಿ, ಕರ್ನಾಟಕ ಆಗಲಿ, ನಾರ್ತ್ ಆಗಲಿ, ಯಾರೇ ಆಗಲಿ, ಇದು ಒಂದು ನ್ಯೂಸ್ ಅಷ್ಟೇ. ಇವರು ಮಾಡಿದ್ದು ತಪ್ಪು ಏನಪ್ಪ ಅಂದರೆ, ಖಂಡಿತವಾಗಲೂ ಇಲ್ಲಿ ಲೋಪಗಳು ಕಾಣಿಸ್ತಾ ಇದೆ, ಎತ್ತು ಕಾಣಿಸ್ತಾ ಇದೆ. ಇವರು ಹೋದವರು ಫಾರೆಸ್ಟ್ಗೆ ಒಂದು ಮಾತು ಕೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಇದೆಲ್ಲ ಆಗ್ತಾ ಇಲ್ಲ. ಅವ್ರ ಜೊತೆಲಿ ನೀವು ಬನ್ನಿ ಸರ್ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟಿದ್ರೆ ಇದಾಗ್ತಾ ಇಲ್ಲ. ಇವತ್ತು ಫಾರೆಸ್ಟ್ಗಳಲ್ಲಿ ಯಾರೇ ಆಗಲಿ ಹಸು ಕಳೆದೋಯ್ತು, ಎಮ್ಮೆ ಕಳೆದೋಯ್ತು ಅಂತ ಹೋದರೆ ನಿಮಗೂ ಇದೇ ಗತಿ ಅನ್ನೋದು ಆ ಫಾರೆಸ್ಟ್ ವಾಚರ್ಗಳು ತಿಳಿಸ್ದಂಗಿತ್ತು. ಇವತ್ತು ಕಾಡಿನ ಸಂಪತ್ತು ಉಳಿಸ್ಕೊಂಡಿಲ್ಲ ಅಂದರೆ ನಮಗೆ ಆಕ್ಸಿಜನ್ನು ಬರಲ್ಲ, ಯಾವ ಗಾಳಿನೂ ಬರಲ್ಲ. ಇವತ್ತು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಬೇಟೆ ಆಡ್ತಕ್ಕಂಥವ್ರು ಇದ್ದಾರೆ. ಕೆಲವೊಂದು ವಿಡಿಯೋಗಳೆಲ್ಲ ನೋಡ್ಬೋದು. ಅವ್ರನ್ನೂ ಹಿಡಿದು ಆ ಜಿಂಕೆಗಳಾಗ್ಬೋದು, ಸಿಂಹಗಳಾಗ್ಬೋದು, ನವಿಲುಗಳಾಗ್ಬೋದು, ಹಲವಾರು ಆ ಹುಲಿ ಉಗುರುಗಳಾಗ್ಬೋದು, ಅಲ್ಲೇ ಬೇಟೆ ಆಡ್ತಕ್ಕಂಥ ಜನಗಳು ಇರ್ತಾರೆ. ಇವತ್ತು ಆ ಫಾರೆಸ್ಟ್ಗೆ ಹಾಕಿದಂಥ ಕರೆಂಟ್ ಬೇಲಿ ತಂತಿ ಇದೆಯಲ್ಲ, ಅದನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ರು. ಆ ದೋಮರಪಾಳ್ಯ ಹಳ್ಳಿಯವರು ಏನೋ ಮೃತಪಟ್ಟಿರ್ತಕ್ಕಂಥವ್ರು ಕಿತ್ತು ಬಿಸಾಕ್ಬಿಟ್ರು. ಅವರೇ ಕಿತ್ತಿದ್ರೆ ಇಲ್ಲ ಊರವರೆಲ್ಲ ಸೇರಿ ಕಿತ್ತಿದ್ರೆ ಗೊತ್ತಿಲ್ಲ.
ನ್ಯೂಸ್ಗಳಲ್ಲಿ ಬಂದಂಥ ವಿಷಯ ನಿಮ್ಮ ಮುಂದ್ಗಡೆ ಹಂಚ್ತಾ ಇದ್ದೀನಿ. ನಾನು ಹೇಳೋದೇನೆಂದರೆ, ಇನ್ನು ಬೇರೆ ಹಲವಾರು ಕಾಡುಗಳ ಪಕ್ಕದಲ್ಲಿ ಇರ್ತಕ್ಕಂಥ ವಿಲೇಜ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ದು ಹಸುನನ್ನ ಕಳೆದೋಗಲಿ ಏನನ್ನ ಕಳೆದೋಗಲಿ ಇವತ್ತು ಆಟೋಮೆಟಿಕ್ ಪಕ್ಕದಲ್ಲಿ ಇರ್ತಕ್ಕಂಥ ಹೋಗ್ಬಿಡ್ತವೆ. ಅದನ್ನು ತಡೆಯೋಕ್ಕಾಗಲ್ಲ. ನೀವೇನಾದರೂ ಒಂದು ವೇಳೆ ಹೋದರೆ ಮೊದಲು ಫಾರೆಸ್ಟ್ ಅವ್ರಿಗೆ ತಿಳಿಸಿ, ಸ್ವಾಮಿ ನಮ್ಮದು ಹಸು ಹೋಗ್ಬಿಟ್ಟಿದೆ, ಹುಡುಕ್ಬೇಕು ಸ್ವಾಮಿ, ನೀವು ಬನ್ನಿ ಸ್ವಾಮಿ ನಮ್ಮ ಜೊತೆಯಲ್ಲೇ, ಇಲ್ಲ ಪರ್ಮಿಷನ್ ಕೊಡಿ ನಾವು ಹೋಗ್ತೀರಿ. ನಾನು ತಿಳಿಸ್ಕೊಂಡೋಗಿ ಏಕಾಏಕದಾಗ ನುಗ್ಗಿಬಿಡೋದಲ್ಲ. ಇವತ್ತು ಅದೇ ಕೆಲಸ ಆಗಿರ್ತಕ್ಕಂಥದ್ದು. ತುಂಬ ಬೇಜಾರಿನ ಸಂಗತಿ ನೋಡಿ. ಅವ್ರ ಹೆಸರು ಆಂಟೋನಿ ಸ್ವಾಮಿ, ಜಾನ್ ರಸ್ ಪೀಟರ್, ಕುಮಾರ್ ಸವಾರಪ್ಪನ್. ಈಗ ಬದುಕುಳಿದಿರ್ತಕ್ಕಂಥ ವ್ಯಕ್ತಿ ಜೋಸಿಫ್ ಮಹಿಮಾ ದಾಸ್. ಎಲ್ಲ ಪಾಪ ಏನೋ ಮನೆ ಗೃಹಪ್ರವೇಶ ಅದು ಇದು, ಯಾರೋ ಕೇರಳದಲ್ಲಿ JCP ಕೆಲಸ ಮಾಡ್ತಾ ಇದ್ದಾನೆ, ಅವತ್ತೇ ಬಂದು ಹಸು ಹುಡ್ದೋಗೈತೆ ಕಳೆದೋಗೈತೆ ಹುಡ್ಕೋಣ ಹೋಗಂತ ಕರ್ಕೊಂಡೋಗಿರ್ತಕ್ಕಂಥವ್ರು ಅಂತ ಅವರು ಮನೆಯವರು ಹೇಳ್ತಕ್ಕಂಥದ್ದು. ಇವತ್ತು ಯಾರೇ ಆಗಲಿ 100% ತಪ್ಪು ಇದು. ಆ ಪೊಲೀಸು ಮಾಹಿತಿಗಳು ವಾಚರ್ಗಳು ಹೇಳ್ತಕ್ಕಂಥದ್ದು, ಅಲ್ಲಿ ಕೆಲವೊಂದು ವಸ್ತುಗಳು ಸಿಕ್ತು, ಗನ್ನುಗಳು ಸಿಕ್ತು, ಆ ಮಾಂಸ ಸಿಕ್ತು, ಬೇಟೆಯಾಡಿರ್ತಕ್ಕಂಥ ಮಾಂಸ 3 ಚೀಲ. ಅದು ಇದಂಥ ರಾಜಕಾರಣಿಗಳು ಅಲ್ಲಿ ಆ ಊರಿಗೆ ಬರ್ದಿರನೇ ಅಲ್ಲೇ ಆಫೀಸ್ ರೂಮ್ಗಳಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿಮಗೂ ಎಲ್ಲ ಗೊತ್ತು ಈ ವಿಷಯ. ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಏನಾಗಿದೆ ಅಂತ ನ್ಯೂಸ್ ಕೊಟ್ಟರು. ಅದೊಂಥರ ಅವರವರು ಆಫೀಸ್ಗಳಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ಇವತ್ತು ಆ ಊರಲ್ಲಿರ್ತಕ್ಕಂಥವ್ರು ಆಲ್ಮೋಸ್ಟ್ ಎಲ್ಲ ಕ್ರಿಶ್ಚಿಯನ್ಸ್ ಅಂತೆ. ಅದು ಯಾರೇ ಆಗಲಿ ಸಮುದಾಯ, ಅದು ಹಿಂದೂ ಸಮುದಾಯ ಆಗಲಿ ಮುಸ್ಲಿಂ ಸಮುದಾಯ ಆಗಲಿ ಯಾರೇ ಆಗಲಿ ಎಲ್ಲ ಒಂದೇ. ಒಂದು ಮಗು ಕೈಯಲ್ಲಿ ವಿಡಿಯೋ ಮಾಡಿಸಿದ್ರು, ತುಂಬ ವೈರಲ್ ಆಗೋಯ್ತು. ವಿಜಯ ಮಾಮ ಎಂಗಳಿಗೂ ಅನ್ಯಾಯ ಆಗಿಬಿಟ್ಟಿದೆ ಹಂಗೆ ಹಿಂಗಂತ ತಮಿಳಲ್ಲಿ ಮಾಡಿಸ್ಬಿಟ್ರು. ನಾನು ಹೇಳೋದೇನು ಗೊತ್ತಾ, ನೀವು ಇರೋದು ಕರ್ನಾಟಕದಲ್ಲಿ, ನಿಮ್ಮ ಭಾಷೆ ತಮಿಳಾಗಲಿ ಯಾರೇ ಆಗಲಿ ನೀವು ವಲಸೆ ಬಂದಿರ್ಬೋದು. ನೀವು DK ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ಬೋದಾಗಿತ್ತು. ಈ ನಮ್ಮ ಕರ್ನಾಟಕ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೆಸರು ಹೇಳಿ ಆ ವಿಡಿಯೋ ಮುಖಾಂತರ ಹೇಳಿಸ್ಬೋದಾಗಿತ್ತು. ಪಾಪ ಅವರು ಬಂಧುಗಳೇನೋ ಆ ಮಗು ಕೈಯಲ್ಲಿ ವಿಜಯ್ ಮಾಮ ಅಂತ ಹೇಳಿಸಿ ನಮ್ಗೆ ಅನ್ಯಾಯ ಆಗಿದೆ ಬನ್ನಿ ಅಂತ ಏನೋ ಅದು ವೈರಲ್ ಆಯಿತು ಆ ವಿಡಿಯೋ. ನಾನು ಹೇಳೋದೇನು ಗೊತ್ತಾ, ನೀವಿರೋದು ಕರ್ನಾಟಕದಲ್ಲಿ, ಕನ್ನಡಿಗರು, ಕರ್ನಾಟಕ CM ಇದ್ದಾರೆ, DK ಶಿವಕುಮಾರ್ ಇದೆ, ಅವ್ರಿಗೆ ತಿಳಿಸಿ. ಯಾವುದೋ ಇಲ್ಲಿ ನಡೆದಂಥ ಘಟನೆ ಹೋಗಿ ಅಲ್ಲೇನು ತಿಳಿಸೋದು, ಪಾಪ ಅವ್ರಿಗೆ ಪುರ್ಸೊತ್ತಿಲ್ಲ ನೋಡ್ಕೊಳೋದಕ್ಕೆ. ನಾನು ಹೇಳೋದೇನು ಗೊತ್ತಾ, ಯಾರು ಈ ತಪ್ಪುಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತು ಕೆಲವೊಂದು ವಿಡಿಯೋಗಳ ಮುಖಾಂತರ ಹೇಳ್ತಕ್ಕಂಥದ್ದು ಅವರು ಬೇಟೆಗಾರರು ಅಂತ ಅಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರಂತೆ. ಈ ನ್ಯೂಸ್ ಚಾನಲ್ಗಳಲ್ಲಿ ಮಾಹಿತಿ ಸಿಕ್ಕಿದಂತೆ ಹೇಳ್ತಾ ಇದ್ದಾರೆ. ಆ ಮಹಿಮಾ ದಾಸ್ ಓಡೋದಂಥ ವ್ಯಕ್ತಿ ಆ ಮೈಸೂರಿನಲ್ಲಿ ಹಾಸ್ಪಿಟ್ಲ್ ಚಿಕಿತ್ಸೆ ಎಲ್ಲ ತೆಗೆದುಕೊಂಡು ಅದು ಯಾರು ಡಿಸ್ಚಾರ್ಜ್ ಮಾಡಿ ಅದು ಎಲ್ಲಿ ಹೋದ ಅಂತ ಅವ್ರ ಮಕ್ಕಳು ಹೇಳಿರೋದು ಗೊತ್ತು. ನಮಗೆ ಗೊತ್ತಿಲ್ಲ ಅದು ಯಾರು ಡಿಸ್ಚಾರ್ಜ್ ಮಾಡಿದ್ರು. ಅವತ್ತೇ ನಾನು ನೋಡಿದಂಥ ಮೊನ್ನೆ ತನಿಖೆ ಅಧಿಕಾರಿಗಳ ಮುಂದೆ ಹಾಜರಾಗಿ ಎಲ್ಲ ಮಾಹಿತಿಗಳೆಲ್ಲ ಕೊಟ್ಟರು ಆ ಮಹಿಮಾ ದಾಸ್ ಅವರು. ಇವತ್ತು ನಾನು ಹೇಳೋದೇನು ಗೊತ್ತಾ, ಹೋಗಿರೋರು ಮತ್ತೆ ಬರಲ್ಲ. ಈ ಥರ ಘಟನೆಗಳೆಲ್ಲ ಆಗಬಾರ್ದು. ಯಾರಾದರೂ ದನ ಕರುಗಳು ಏನಾನ ಕಾಡಿಗೆ ಹೋಗ್ಬಿಟ್ರೆ ಖಂಡಿತವಾಗಲೂ ನೀವು ಆ ಫಾರೆಸ್ಟ್ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಹೋಗಿ, ಇಲ್ಲಾಂದ್ರೆ ಅವ್ರನ್ನೂ ಬನ್ನಿ ಅಂತ ಕರೀರಿ. ಇವತ್ತು ಕಾಡನ್ನ ಉಳಿಸ್ಕೋಬೇಕಂತವರು ನಾಶ ಮಾಡ್ತಾಯಿದ್ದಾರೆ. 10 ಎಕರೆಗೆ ಬೆಂಕಿ ಹಾಕಿರ್ತಕ್ಕಂಥದ್ದು, 8 ಕ್ಯಾಂಪ್ ಪೋಚಿನ್ಗಳಲ್ಲಿ ಅರಣ್ಯ ಸಿಬ್ಬಂದಿಗಳು ಉಳಿದುಕೊಳ್ಳುವಂಥ ಕ್ಯಾಂಪ್ ಪೋಚಿನ್ನು ಜೆರಿಟಿನೆಲ್ಲ ಇಟ್ಟು ಅದನ್ನೆಲ್ಲ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು. ಅದೆಲ್ಲ ನೋಡ್ತಾ ಇದ್ರೆ ಡೌಟ್ ಬರುತ್ತೆ, ಅದು ಯಾರು ಮಾಡಿದ್ರು ಏನಂತ ಜಿದ್ದಿಗೆ. ಇವತ್ತು ಎಲ್ಲ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ನೋಡ್ಬೋದು. ಇದು ವೀರಪ್ಪನ್ನು ನಾನು ಯಾಕೆ ಹೇಳ್ತೀನಂದರೆ, ವೀರಪ್ಪನ್ನು ಈ ಕೇಸ್ ಜಾಸ್ತಿ ದಿನ ಇರಲ್ಲ ಅನಿಸುತ್ತೆ. ಫಾರೆಸ್ಟ್ ಅವ್ರಿಗೆ ಜಯ ಸಿಕ್ಕಬಹುದು. ಕಾಡಿನಲ್ಲಿ ಎನ್ಕೌಂಟ್ರ್, ವೀರಪ್ಪನ ಸಹಚಾರರು ಎಷ್ಟೋ ಜನ ಎನ್ಕೌಂಟ್ರ್ ಮಾಡಿಬಿಟ್ರು.
ಆ ಥರ ಇದೂ ಇರ್ಬೋದು, ತಿರ್ಸ್ಬಿಡ್ತಾರೆ ಇವರು ಬೇಟೆಗಾರರ ಅಂತ, ಅದು ಹೇಳೋಕ್ಕಾಗಲ್ಲ. ನೋಡಿ ಆ ಫಾರೆಸ್ಟು ನಾನು ತೋರಿಸ್ತೀನಿ ನಿಮಗೆ ಮ್ಯಾಪಲ್ಲಿ. ನೋಡಿ ಇಷ್ಟೇ ಆ ವಿಲೇಜ್ ಇಲ್ಲಿರೋದು, ಇಷ್ಟೇ ಹತ್ರ ಕಾಣಿಸ್ತಾ ಇರ್ಬೋದು ನಿಮಗೆ. ಕಾಣಿಸ್ತಾ ಇಲ್ಲ, ಇಷ್ಟೇ ದೂರ. ನಮ್ಮ ಬಾಗಿಲು ದಾಟಿದ್ರೆ ಅದೇ ಫಾರೆಸ್ಟು. ಪಕ್ಕದಲ್ಲಿ ಹಳ್ಳಿಗಳಿರ್ತಾವೆ, ಪಾಪ ಅವ್ರ ಜೀವನ ಕಟ್ಕೊಂಡಿರ್ತಾರೆ. ಅಲ್ಲಿರ್ತಕ್ಕಂಥ ಸುಮಾರು ಒಂದು 300-500ಕ್ಕೆ ಹೆಚ್ಚು ಎಲ್ಲ ಕ್ರಿಶ್ಚಿಯನ್ಸ್ ಮನೆಗಳೇ ಇರ್ಬೋದು. ಈ ಊರಿಗೆ ಯಾರು ಫಾರೆಸ್ಟ್ ಅವ್ರಿನ್ ಬರಬಾರ್ದು ಹಂಗಿಂಗಂತ ವಿಡಿಯೋಗಳೆಲ್ಲ ಊರಲ್ಲಿ ಇರ್ತಕ್ಕಂಥ ಕಿಡ್ಸ್ ಹುಡುಗರೆಲ್ಲ ಹೇಳಿದ್ದೆಲ್ಲ ನೋಡಿದೆ ನಾನು. ಅದು ಯಾಕೆ ಹಂಗೆ ಹೇಳಿದ್ರೆ ಗೊತ್ತಿಲ್ಲ, ಇಲ್ಲ ಕಾಪಕ್ಕಿರಲೇ ಇರ್ಬೋದು. ಈ ಥರ ಘಟನೆಗಳು ಯಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೋದವ್ರು ಯಾರು ವಾಪಸ್ ಬರೋಕ್ಕಾಗಲ್ಲ. ಇನ್ನು ಮುಂದೆ ಎಚ್ಚರ, ಅಷ್ಟೇ ನಾನು ಹೇಳೋದು. ಯಾರು ತಪ್ಪು ಮಾಡಿದ್ರೋ ಅವ್ರಿಗೆ ಶಿಕ್ಷೆ ಆಗಲಿ, ತಪ್ಪು ಮಾಡಿರಂದರೆ ಅವ್ರಿಗೆ ಜಯ ಆಗಲಿ, ಅಷ್ಟೇ ನಾನು ಹೇಳೋದು. ಆ ಮೃತಪಟ್ಟವ್ರಂತ ಆಗ್ಬೋದು, ಆ ಫಾರೆಸ್ಟ್ ಅವ್ರಿಗೆ ಆಗ್ಬೋದು. ಇವತ್ತು ಫಾರೆಸ್ಟ್ಗಳಲ್ಲಿ ನೀವು ಸಿಟಿಗಳಲ್ಲೇ ಹುಡ್ಕೋಕ್ಕಾಗಲ್ಲ. ಯಾವುದನ್ನ ಒಂದು ಸಂದಲ್ಲಿ ನಿಂತ್ಕೊಬಿಟ್ರೆ, ಕಾಡಲ್ಲಿ ನಾನು ಫೈರ್ ಮಾಡಿದೆ ಸರೆಂಡ್ರ್ ಆಗೋ ಅವರು ನಮ್ಮ ಮೇಲೆ ಫೈರ್ ಮಾಡೋದಂತ ಹೇಳೋಕ್ಕಾಗಲ್ಲ. ಇವ್ರಿಗೂ ಭಯ ಇರುತ್ತೆ ನಮ್ಮನ್ನೆಲ್ಲೇ ಫೈರ್ ಮಾಡ್ತಾರೆ ಅಂತ. ಅದೆಲ್ಲ ತಮಾಷೆ, ನಾವು ಕುತ್ಕೊಂಡು ಹಿಂಗೆ ಹೇಳ್ಬಿಡ್ಬೋದು. ಫಾರೆಸ್ಟ್ಗಳಲ್ಲಿ ಅಷ್ಟು ಈಜಿ ಇಲ್ಲ ಪಾಪ. ಆ ಫಾರೆಸ್ಟ್ ವಾಚರ್ಗಳು ನಿಜವಾಗ್ಲೂ ಹ್ಯಾಟ್ಸಪ್ಪು. ನಮ್ಮ ಕರ್ನಾಟಕ ಅರಣ್ಯನ ಉಳಿಸ್ತಾರಲ್ಲ, ಅವ್ರಿಗೆ ಹ್ಯಾಟ್ಸಪ್ಪು, ಅಷ್ಟೇ ನಾನು ಹೇಳೋದು. ಇನ್ಯಾರು ಮುಂದೆ ಈ ಥರ ವಿಷಯಗಳು ತಿಳಿದುಕೊಂಡು, ಮೊದಲು ದನ ಕರುಗಳೇನ ಹೋಗ್ಬಿಟ್ರೆ ಕಾಳುಗಳಲ್ಲಿ ನೀವು ಈ ಥರ ತಿಳಿದುಕೊಂಡು ಒಂದು ಪರ್ಮಿಷನ್ ಕೇಳ್ಕೊಂಡು ಹೋಗಿ, ಅಷ್ಟೇ ನಾನು ಹೇಳೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.